ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಬೆಲ್ಲದಿಂದ ಗೋಧಿ ಹಿಟ್ಟು ಬಳಸಿ ಬಿಸ್ಕೆಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಕ್ಕಳಿಂದ ವಯಸ್ಸಾದವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ರುಚಿಯಾಗಿರುತ್ತೆ, ಸಾಫ್ಟಾಗಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬೌಲ್ ತಗೊಂಡು ನಾನಿಲ್ಲಿ 1 ಕಪ್ಪು ಅಳತೆ ಪ್ರಮಾಣದಲ್ಲಿ ಹೇಳ್ತಾ ಇದ್ದೀನಿ. 1 ಕಪ್ಪು ಬೆಲ್ಲ, ಪುಡಿ ಮಾಡಿರೋಂಥ ಬೆಲ್ಲ ಹಾಕ್ತಾ ಇದ್ದೀನಿ. 1 ಕಪ್ಗೆ ಅರ್ಧ ಕಪ್ಪು ಎಣ್ಣೆ ಹಾಕ್ತಾ ಇದ್ದೀನಿ. ನಾನೇನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅದರಲ್ಲೇ. ಈಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲದ ಬದಲು ಸಕ್ಕರೆನೂ ಹಾಕ್ಕೊಳ್ಬೋದು. ಸ್ವಲ್ಪ ಹೆಲ್ತಿ ವಿಷಯವಾಗಿ ನಾನು ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ. ಶುಗರ್ ಪೇಷಂಟು ಯಾರು ಬೇಕಾದರೂ ತಿನ್ಬೋದು. ಬೆಲ್ಲ ಸ್ವಲ್ಪ ನೈಸಾಗಿರಬೇಕು, ಉಂಡೆ ಥರ ಏನಿರಬಾರ್ದು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ, ಇಲ್ಲಿ ಗೋಧಿ ಹಿಟ್ಟು 1 ಕಪ್ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು 1/4 ಕಪ್ಪು ಏನು ತೊಗೊಂಡಿದ್ವಿ ಅದರಲ್ಲಿ 2 ಸ್ಪೂನಷ್ಟು ಸೂಜಿ ರವೆ, 1 ಚಿಟಿಕೆಯಷ್ಟು ಉಪ್ಪು, ಬೇಕಿಂಗ್ ಪೌಡರ್ 1/4 ಟೇಬಲ್ ಸ್ಪೂನಷ್ಟು, ಮತ್ತು 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಈ ಥರ ಎಲ್ಲ ಜರಡಿ ಥರ ಮಾಡ್ಕೊಳ್ಬೇಕು. ಗಂಟಿಲ್ದಂಗೆ ಚೆನ್ನಾಗಿ ಒಂದೇ ಈಕ್ವಲಾಗಿ ಬೀಳುತ್ತೆ. ಇದಕ್ಕೆ ಬೇಕಾದರೆ ಟೇಸ್ಟ್ಗೆ ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ. ನೋಡಿ, ಈ ಥರ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ತೀನಿ ನಾನು. ಇದು ಮಿಕ್ಸ್ ಮಾಡಿದಾಗ ನಾವು ಚಪಾತಿ ಹಿಟ್ಟು ಬರುತ್ತಲ್ಲ, ಅದಕ್ಕಿಂತ ಒಂಚೂರು ಗಟ್ಟಿ ಬಂದರೆ ಕರೆಕ್ಟಾಗಿ ಹದ ಇರುತ್ತೆ. ನೋಡಿ, ಸ್ವಲ್ಪ ಪೌಡ್ರ್ ಥರ ಇದೆ, ಇನ್ನೂ ಉದುರು ಆಗಿ. ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಬಳಸ್ತಾನೆ ತುಪ್ಪದಲ್ಲೇ ಮಾಡ್ತಾರೆ. ತುಪ್ಪದ ಫ್ಲೇವರು ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ, ತಿನ್ನೋಕ್ಕೂ ಸ್ವಲ್ಪ ಸ್ಮೆಲ್ ಅದೇ ಬರುತ್ತೆ. ಈ ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಟೇಸ್ಟ್ಗೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ನೋಡಿ, ಈ ಅದಕ್ಕೆ ಬರಬೇಕು. ಕಲಸಿದಾಗಿದೆ ಎಲ್ಲ. ಇದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಅಷ್ಟರಲ್ಲಿ ಇದು ಬಟರ್ ಪೇಪರ್ ತೊಗೊಂಡು ನಾವು ಯಾವುದ್ರಲ್ಲಿ ಇದು ಮಾಡ್ತೀವಿ ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಅಪ್ಲೈ ಮಾಡಿ ಸ್ವಲ್ಪ ಆ ಪ್ಲೇಟ್ಗೂ ಎಣ್ಣೆ ಹಾಕ್ಕೊಳ್ಬೇಕು. ಬಟರ್ ಪೇಪರ್ಗೂ ಹಾಕ್ಕೊಂಡು ನಾನು ಇಲ್ಲಿ ಓವನಲ್ಲಿ ಮಾಡೋದ್ರಿಂದ 10 ಮಿನಿಟ್ಸು ಫ್ರೀ ಹೀಟ್ ಮಾಡಬೇಕು. ನೋಡಿ, ಎಣ್ಣೆ ಎಲ್ಲ ಹಾಕಿದಾಗಿದೆ. ನೋಡಿ, 10 ನಿಮಿಷ ಆಯಿತು, ನೆಂದಿದೆ. ನೋಡಿ, ನೆಂದಾಗ ಇನ್ನೂ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪನೇ ಉಂಡೆ ತೊಗೊಂಡು ನಮಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೊಳ್ಬೋದು. ನಾನು ಈ ಸೈಜಲ್ಲಿ ತೊಗೊಂಡು ನೋಡಿ, ಈ ಥರ ರೌಂಡಾಗಿ ಉಂಡೆ ಮಾಡಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಬೆಲ್ಲ ಆಗಿರೋದ್ರಿಂದ ಒಂದು ಸ್ವಲ್ಪ ಉಂಡೆ ನೈಸಾಗೆ ಮಾಡ್ಕೊಳ್ಬೇಕು. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹೊರಗಡೆ ಬೇಕ್ರಿಗೆ ಹೋಗ್ಬೇಕಾಗಿಲ್ಲ, ನಾವು ಬಿಸ್ಕೆಟ್ ಎಲ್ಲ ತರೋದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಎಲ್ಲನೂ ಇದೇ ಥರನೇ ಮಾಡಿದ್ದೀನಿ. ನಾನಿಲ್ಲಿ ಓವನಲ್ಲಿ ಇಡ್ತಾ ಇದ್ದೀನಿ. ಇಲ್ಲಾಂದರೆ ಕುಕ್ಕರಲ್ಲೂ ಸಿಮ್ಮಲ್ಲಿ ಇಟ್ಕೊಂಡು ಒಂದು 45 ನಿಮಿಷ ಇಟ್ಟರೆ ಕುಕ್ಕರಲ್ಲಿಟ್ಟು ಮಾಡ್ಬೋದು. ನೋಡಿ, ಮೇಲೆ ಸ್ವಲ್ಪ ಈ ಥರ ಒಂದು ಫೋರ್ಕ್ ಈ ಥರ ತಗೊಂಡು ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದಾಗುತ್ತೆ ಅಂತ. ನಾನಿಲ್ಲಿ ಓವನ್ನು 10 ಮಿನಿಟ್ಸು ಫ್ರೀ ಹೀಟ್ ಮಾಡಿದ್ದೀನಿ. 170 ಡಿಗ್ರಿನಲ್ಲಿ 30 ಮಿನಿಟ್ಸಲ್ಲಿ ಇಟ್ಟಿದ್ದೀನಿ. ನೋಡಿ, ಆಯಿತು, ಹದವಾಗಿ ಚೆನ್ನಾಗಾಗಿದೆ. ನೋಡಿ, ಕಲರು ಅಷ್ಟೇ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು. ಮನೆಯಲ್ಲೇ ಮಾಡಿದ ಖುಷಿನೂ ಇರುತ್ತೆ. ನೋಡಿ, ಥ್ಯಾಂಕ್ ಯು ಫ್ರೆಂಡ್ಸ್.